ಪಾರ್ವತಿ ಪತ್ರ ಹಿಂದೇನು ಮುಂದೇನು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವಕೀಲರಾದ ಲೋಹಿತ್ ಅವರು ನಮ್ಮ ಜೊತೆಗಿದ್ದಾರೆ. ಲೋಹಿತ್ ಅವರೇ, ಮುಗಿತಲ್ಲ, ಅಕ್ರಮವಾಗಿ ಸೈಟ್ ತಗೊಂಡ ಆರೋಪ ಇತ್ತು, ಸೈಟ್ ವಾಪಸ್ ಕೊಟ್ಟರು, ಕೇಸ್ ಕ್ಲೋಸ್ ಮಾಡ್ಬೇಕು ಇಲ್ಲಿಗೆ ಅಂತ. ಆ ರೀತಿ ಆಗಲ್ಲ. ಯಾಕೆ? ಈ ಪತ್ರ ಇಟ್ ಇಸ್ ಅನ್ ಕನ್ಫೆಷನ್ ಸ್ಟೇಟ್ಮೆಂಟಾ? ಅಂದರೆ ನಾನು ತಪ್ಪು ಮಾಡಿದ್ದೀನಿ, ಕೊಡ್ತಾ ಇದ್ದೀನಿ ನೋ ಸ್ಪಷ್ಟವಾಗಿ ಹೇಳಿದ್ದಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸ್ಪಷ್ಟವಾಗಿ ಹೇಳಿದ್ದಾರೆ ರೀ, ಇದನ್ನ ಕಳಂಕ ಬರಬಾರ್ದು ಅನ್ನೋ ಕಾರಣಕ್ಕೆ. ಏನು ಅಂದರೆ ಇವಾಗ ನಾನು ಒಂದು ವಸ್ತು ಕಳ್ತನ ಆಗಿದೆ ಅಂತ ಹೇಳ್ತೀನಿ. ಆ ವಸ್ತು ಕಳ್ತನ, ನನ್ನ ಹತ್ರ ಆ ವಸ್ತು ಇದೆ, ನಾನು ವಾಪಸ್ ಕೊಡ್ತಾ ಇದ್ದೀನಿ ಅನ್ನೋದು ಕೂಡ ಕಾನೂನಿನಲ್ಲಿ ಇಟ್ ಈಸ್ ಕನ್ಫೆಷನ್. ನನ್ನ ಹತ್ರ ಆ ಕನ್ಫೆಷನ್ನ ಮಾಡಿದಾಗೆ ವಾಪಸ್ ಕೊಟ್ಟ ತಕ್ಷಣ ಪ್ರಕರಣವನ್ನು ಕ್ಲೋಸ್ ಮಾಡುವಂತ ಇದ್ದಿದ್ರೆ ಕನ್ಫೆಷನ್ ಅನ್ನಲ್ರಿ, ನಾ ವೈರಾಗ್ಯ. ಈಗ ನಾನು ಒಂದು ವೈರಾಗ್ಯ ಅಂತೀನಿ. ಚಿಕ್ಕ ಉದಾಹರಣೆ ಹೇಳ್ತೀನಿ. ಯಾರೋ ಒಬ್ಬರಿಗೆ ಕ್ರಿಮಿನಲ್ ಕಾನ್ಸ್ಪಿರೆನ್ಸಿಯಲ್ಲಿ ಒಂದು ಅಸಲ್ಟ್ ಮಾಡಿರ್ತಾರೆ, ರಕ್ತ ಬಂದಿರುತ್ತೆ, ನಾನು ಆ ಟ್ರೀಟ್ಮೆಂಟ್ ಕೊಡಿಸ್ಬಿಟ್ಟು ಸ್ವಿಚ್ ಹಾಕ್ಬಿಟ್ಟಿದ್ದೀನಿ, ಮುಗ್ದೋಯ್ತು ಅನ್ನೋ ರೀತಿ ಅಲ್ಲ. ಇದು ಬೇರೆ ಕನ್ಫೆಷನ್. ಅಂದರೆ ಆ ಪ್ರಕರಣ ನಡೆದಿದೆಯೋ, ಇಲ್ಲಿ ಆ ಹಗರಣ ನಡೆದಿದೆಯೋ ಇಲ್ವೋ ಅನ್ನೋದೇ ಒಂದು ವಿಷಯ. ಆ ಇಶ್ಯೂನೇ ಅದು. ಆ ಇಶ್ಯೂ ಅಲ್ಲಿ ವಾಪಸ್ ಕೊಟ್ಟಾಗ ಅದು ಕನ್ಫರ್ಮೇಷನ್ ಆಗುತ್ತೆ. ಮತ್ತೆ ಸುಲಭವಾಗಿ ಪತ್ರ ಬರದ ತಕ್ಷಣ ಮುಗಿಯೋದಲ್ಲ. ದೇರ್ ಆರ್ ಲಾಟ್ ಆಫ್ ಪ್ರೊಸೀಜರ್ಸ್. ಇವಾಗ ನಾನು ಎಲ್ಲೋ ಕುಂತ್ಕೊಂಡು ಪಡೆದ್ಬಿಟ್ರೆ ಆಗಲ್ಲ. ಕ್ಯಾನ್ಸಲೇಷನ್ ಆಫ್ ಡೀಡ್ಗಳು ಆಗಬೇಕಾಗುತ್ತೆ ಮೂಡಾದಲ್ಲಿ. ಆ ಕ್ಯಾನ್ಸಲೇಷನ್ ಆಫ್ ಡೀಡ್ ಇಲ್ಲ. ಇವಾಗ ನಾವೇದೋ ನೋಂದಣಿ ಮಾಡ್ಕೋಬೇಕಂದ್ರೆ ಇವತ್ತು ಕುತ್ಕೊಂಡು ಮಾಡ್ಬಿಡ್ತಾರೆ ಮೂಡ ಆಫೀಸರ್ಸ್ ಅನ್ಸುತ್ತೆ ನನಗೆ. ಅಲ್ಲ, ಹೌ ಕ್ಯಾನ್ ಇಟ್ ಬಿ? ಅದಕ್ಕೆ ಪರ್ಮಿಷನ್ ತಗೋಬೇಕಲ್ಲ ಲೋಕಾಯುಕ್ತವ್ರಿಗೆ. ಇವಾಗ ಆ ಪ್ರಕರಣ ಮೂಡದ ಪ್ರಾಪರ್ಟಿ FIR ನಮೂದನೆ ಆಗಿರೋದ್ರಿಂದ ಇವರು ಹೊರಗಡೆ ಏನು ಬೇಕಾದ್ರೂ ಮಾಡ್ಕೊಳಕ್ಕಾಗಲ್ಲ. ಇಟ್ ಇಸ್ ಇನ್ ದಿ ಕೋರ್ಟ್ ಪರ್ಮಿಷನ್ ತೊಗೋಬೇಕಾಗತ್ತೆ. ಈ ವಸ್ತು ಏನಾಗಿದೆ ಅಂತ ಸೀಸರ್ಸ್ ಆಗಬೇಕಾಗತ್ತೆ. ಆ ಪ್ರಾಪರ್ಟಿಯನ್ನು, ಆ ದಾಖಲಾತಿಗಳೆಲ್ಲ ಕೋರ್ಟಿಗೆ ಬರಬೇಕಾಗುತ್ತವೆ. ಅವೆಲ್ಲ ದಾಖಲಾತಿಗಳನ್ನ ಮಾಡಿದಾಗಲೇ 3 ತಿಂಗಳು ತನಿಖೆ ಅಂತ ಹೇಳುವಂಥದ್ದು. ನಾವೆಲ್ಲೋ ಕುಂತ್ಕೊಂಡು ನಾನು ಪತ್ರ ಬರೆದು ಬಿಡ್ತೀನಿ ಅಥವಾ ಎಮೋಷ್ನಲ್ ಬಾಂಡೇಜ್ ನಾನು ಬರೆದು ಬಿಡ್ತೀನಿ, ನಾನೇನೂ ಇನ್ವಾಲ್ವ್ ಆಗಿಲ್ಲ ಅನ್ನೋದನ್ನೆಲ್ಲ ತಿಳಿಸೋಕ್ಕಾಗಲ್ಲ ಕಾನೂನು ಮುಂದೆ. ಇದೆಲ್ಲ ಔಟ್ ಆಫ್ ದಿ ಕೋರ್ಟಿನ ಒಳಗಡೆ ಇದ್ರು ಅಂಥದ್ದೇನು. ಇಲ್ಲಿ ಈ ಪ್ರಕರಣದಲ್ಲಿ ಈ ವಸ್ತು ಇದೆ, ಈ ವಸ್ತು ನಿಮ್ಮದೇ, ನಾನು ವಾಪಸ್ ಕೊಟ್ಬಿಡ್ತೀನಿ ಅಂದ ತಕ್ಷಣ FIR ಕ್ಲೋಸ್ ಆಗುವಂಥದ್ದು ಬಹಳಷ್ಟು ಸುಳ್ಳಿನ ನಂಬಿಕೆ ಅದು ಅಂತ ನನ್ನ ಅಭಿಪ್ರಾಯ ಸರ್. ಖಂಡಿತವಾಗ್ಲೂ ಆಗಲ್ಲ. ಇದರಲ್ಲಿ ಯಾವುದೇ ರೀತಿಯಾದ ಪ್ರಕರಣ ಕ್ಲೋಸ್ ಆಗೋದು ಆಗಲ್ಲ, ಅಥವಾ ಕೋರ್ಟ್ನಲ್ಲಿ ಇವ್ರು ವಾಪಸ್ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ ಕಾಶು ಆಗಲ್ಲ. ಏನು ಲೀಗಲ್ ಆಕ್ಟ್ ಇದ್ದೀವೋ ಅದು ಮಾಡ್ತಾನೆ ಇರಬೇಕು. ನನಗೆ ನೀವು ಹೇಳೋದು ಮನೇಲಿ ಗೆಸ್ಟ್ ಬಂದಿದ್ರು, ಮನೆ ಕಾಫಿ ಮಾಡಬೇಕಾಗಿತ್ತು, ಸಕ್ಕರೆ ಇರಲಿಲ್ಲ, ಪಕ್ಕದ ಮನೆಯಿಂದ ತಗೊಂಬಂದಿದ್ವಿ, ಈಗ ವಾಪಸ್ ಕೊಟ್ಟಿದ್ದೀವಿ ಅನ್ನೋ ಅಷ್ಟು ಈಸಿ ಅಲ್ಲ ಈಗ. ನೋ, ಅದೊಂದು ದಾಖಲಾತಿಗಳು, ಅದು ಅಷ್ಟು ಸುಲಭವಾಗಿ ಆಗ್ಬಿಡ್ತಾವ. ಹಾಗಾದರೆ ಪ್ರಕರಣಗಳಲ್ಲಿ ನಾವು ಏನು ಬೇಕಾದ್ರೂ ಮಾಡಿ ಮತ್ತೆ ನಾನು ಮಿಸ್ಟೇಕ್ನ ರೆಕ್ಟಿಫೈ ಮಾಡಿಬಿಟ್ಟೆ ಅಂದರೆ ಅದಾಗಲ್ಲ. ಕಾನೂನಲ್ಲಿ ಕ್ಷಮೆ ಅನ್ನುವಂಥದ್ದು ಇರ್ತವೆ, ಪ್ಲೀ ಗಿಲ್ಟಿ ಅನ್ನುವಂಥದ್ದು ಕೆಲವು ಅಫೆನ್ಸ್ಗಳು ಇರ್ತವೆ. ಅಂದರೆ ಏನು, 6 ತಿಂಗಳು ಒಳಗಡೆ ಇರುವಂಥ ಶಿಕ್ಷೆಗಳು, ಗಾಡಿ ಟಚ್ ಆಗಿರುವಂಥ ಶಿಕ್ಷೆಗಳು, ಇವೆಲ್ಲವೂ ಕೂಡ ಪ್ಲೀ ಗಿಲ್ಟಿ ಅಂತ, ಫೈನ್ ಕಟ್ಟಿ ಆಚೆ ಬಂದ್ಬಿಡು ಅಂತ. ಬಟ್ ಇಟ್ ಈಸ್ ನಾಟ್ ಅಂಡರ್ ದಟ್ ಅಲ್ಲ, ಪರ್ವ್ಯೂ ಅದರಲ್ಲಿ ಬರಲ್ಲ. ಇದು 420 ಲ್ಯಾಂಡ್ ಗ್ರಾಬಿಂಗ್ ಆಕ್ಟ್. ಆ ಆಕ್ಟೇ ಹಾಗೆ, ನಾನು ಲ್ಯಾಂಡನ್ನು ಗ್ರ್ಯಾಬ್ ಮಾಡಿದ್ರೆ ನೀನು ವಾಪಸ್ ಕೊಟ್ಟ ತಕ್ಷಣ ನಿನ್ನ ಪ್ರಕರಣ ಮುಚ್ಚಾಕ್ತೀನಿ ಅಂತ ಆ ಕಾನೂನಲ್ಲೂ ಇಲ್ಲ, ಮೂಡೋದಲ್ಲೂ ಇಲ್ಲ. ಅದರಲ್ಲಿ ಇರುವಂಥದ್ದೇನು, ನೀನು ಲ್ಯಾಂಡ್ ಗ್ರ್ಯಾಬ್ ಮಾಡಿದ್ರೆ ಯು ಹ್ಯಾವ್ ಸಮ್ ಪನಿಷ್ಮೆಂಟ್ ಅಲಾಂಗ್ ವಿತ್ ಪೆನಾಲ್ಟಿ. ಓಕೆ, ಸೊ ವಾಪಸ್ ಕೊಟ್ಬಿಡ್ತೀನಿ ಅಂತ ಹೇಳಿಬಿಟ್ರೆ ದಟ್ ಈಸ್ ನಾಟ್ ರಿಕ್ವೈರ್ಡ್. ವಾಪಸ್ ಕೊಟ್ಟರೆ ಒಳ್ಳೇದು, ಸರ್ಕಾರಕ್ಕೆ ಒಳ್ಳೇದೇ, ಅಂದರೆ ಈ ದೇಶಕ್ಕೆ ಒಳ್ಳೇದೇ. ಇದು ಸೀಸ್ ಆಗಿರೋಂಥ ಜಾಗ ನಾನು ಮೋಸ ಮಾಡಿದ್ದೀನಿ, ವಾಪಸ್ ಕೊಟ್ಬಿಡ್ತೀನಿ ಅಂತ. ಬಟ್ ಅವರ ಬೇಡಿಕೆ ಏನು ಆ ಪತ್ರದಲ್ಲಿ, ಅದನ್ನು ನಾವು ನೋಡಬೇಕಾಗುತ್ತೆ. ಅಂದರೆ ರಾಜಕೀಯವಾಗಿ ಸಿದ್ದರಾಮಯ್ಯ ಅವರನ್ನ ಒಂದು ಯಾವ ರೀತಿ ಅವ್ರನ್ನ ಅವಮಾನ ಮಾಡಿದಾರೋ ಅದಕ್ಕೋಸ್ಕರ ವಾಪಸ್ ಕೊಡ್ತಾ ಇದೀವಿ ಅನ್ನುವಂಥ ಮಾತುಗಳು ಬರ್ತಾರೆ. ಇನ್ವೆಸ್ಟಿಗೇಷನ್ ಪ್ರೊಸೆಸ್ಗೆ ಏನಾಗುತ್ತೆ? ಇನ್ವೆಸ್ಟಿಗೇಷನ್ ಪ್ರೊಸೆಸ್ಗೆ ಈ ದಾಖಲಾತಿಗಳನ್ನ ಅವ್ರು ಕವರ್ ಅಪ್ ಮಾಡ್ಕೊಂತಾರೆ, ಈ ಲೆಟರ್ನು ಕೂಡ ತಗೊಂತಾರೆ. ಸೊ ದಟ್ ಈಸ್ ವಾಟ್, ಇದು ಗಿಲ್ಟ್ ಫೀಲ್ ಅನ್ನೋ ರೀತಿಯೇ ಅಲ್ಲ. ಗಿಲ್ಟ್ ಫೀಲ್ ಹೌದು, ಬಟ್ ಗಿಲ್ಟ್ ಫೀಲ್ ಅನ್ನೋ ಪ್ರಶ್ನೆ ಬಂದಾಗ ಅದು ನೆಕ್ಸ್ಟ್ ಸ್ಟೇಜ್ನಲ್ಲಿ ಕೋರ್ಟ್ನಲ್ಲಿ ಬರ್ತಕ್ಕಂಥ. ಎಸ್, ಲೋಕಾಯುಕ್ತ ಇದನ್ನ ಇನ್ವೆಸ್ಟಿಗೇಟ್ ಮಾಡಬೇಕು. ಇನ್ವೆಸ್ಟಿಗೇಟ್ ಮಾಡುವಾಗ ಏನು, ಅವ್ರನ್ನ ವಿಚಾರಣೆಗೆ ಕರಿಬೇಕು. ಹೌದು, ಅವಶ್ಯಕತೆ ಬಿದ್ದಲ್ಲಿ ಬಂಧನ ಮಾಡಬೇಕು ಬಿಡಬೇಕು ಅನ್ನೋದನ್ನ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಮಾರ್ಕ್ ಮಾಡೋದಕ್ಕೆ ಇನ್ನೊಂದು ಡಾಕ್ಯುಮೆಂಟ್ ಅಷ್ಟೇ. ಪಾರ್ವತಿ ಅವರ ಪತ್ರ ಮಾರ್ಕ್ ಮಾಡೋದಕ್ಕೆ ಇನ್ನೊಂದು ಡಾಕ್ಯುಮೆಂಟ್ ಮಾಸ್ಟರ್ಗೆ ಇದನ್ನು ಮಾರ್ಕ್ ಮಾಡೋಕೆ ಒಂದು ದಾಖಲಾತಿನೂ ಕೂಡ ಬಿಯಾಂಡ್ ದಟ್ ಇಟ್ ಡಸಂಟ್ ಹ್ಯಾವ್ ಎನಿ ಎವಿಡೆನ್ಷಿಯಲ್ ವ್ಯಾಲ್ಯೂ ಅಂತ ನನ್ನ ಅಭಿಪ್ರಾಯ. ಎಸ್, ಎಕ್ಸಾಕ್ಟ್ಲಿ, ದಟ್ಸ್ ವಾಟ್ ಐ ಥಿಂಕ್. ಎಕ್ಸಾಕ್ಟ್ಲಿ. ಅಂದ್ರೆ ಈ ದಾಖಲಾತಿಗಳು ಅವ್ರು ಏನು ಪ್ರಕರಣವನ್ನ 3 ತಿಂಗಳು ಒಳಗಡೆ ಮಾಡಿದಾಗ ಏನೇನು ದಾಖಲಾತಿಗಳನ್ನ ರೊಟೇಷನ್ ಆಗ್ತಾವೋ ಎಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ಆಫೀಸರ್ ಮಾರ್ಕ್ ಮಾಡ್ತಾರೆ. ಸೊ ಇದ್ರ ಮೇಲೆ ಅರೆಸ್ಟ್ ಮಾಡುವಂಥದ್ದು ವಿವೇಚನೆ, ಅರೆಸ್ಟ್ ಮಾಡಿರೋ ವಿವೇಚನೆ ಈ ದಾಖಲಾತಿ ಮೇಲೆ ನಿರ್ಧಾರ ಆಗಲ್ಲ. ಆದ್ರೆ ಏನು ಅಂದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಇದು ಇನ್ನೂ ಕೂಡ ಬೆಂಬಲವಾಗಿರುವಂಥದ್ದೇ. ಅಂದ್ರೆ ಇವರು ಈ ಥರ ಗ್ರೌಂಡ್ಸ್ ತಗೋಬೋದಾಗಿತ್ತು. ನೋಡಿ, ನನಗೆ ಇದು ಮೂಡಾದ ಬಗ್ಗೆ ನನಗೆ ಯಾವುದೇ ರೀತಿ ಗೊತ್ತಿಲ್ಲ. ಅರ್ಶಿನ ಕುಂಕುಮಕ್ಕೆ ಯಾರೋ ಹೋದ್ರು ನಾನು ಕೊಟ್ಟರು, ನಾನು ತಗೊಂಡೆ, ನಾನು ಸ್ವೀಕಾರ ಮಾಡಿದೆ. ನಾನು ಇದರಲ್ಲಿ ಡಿನೋಟಿಫಿಕೇಶನ್ ಆಗಿದೆಯೋ ಏನಾಗಿದೆಯೋ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಅವರು ಬಚಾವಾಗಬಹುದಾಗಿತ್ತು ಮುಂದೆ. ಪಾರ್ವತಿ ಅವರೇನ ಅವ್ರ ಮೇಲೆ ಬಂದಾಗ ಹೆಂಗ್ ತಡೆಯಕ್ಕಾಗತ್ತೆ? ಇವತ್ತು ತಿಪ್ಪರ್ಲಾಗ ಹಾಕಿ, ನಾನು ಹೇಳೋದು ಇವತ್ತು ತಿಪ್ಪರ್ಲಾಗ ಹಾಕಿ ಅಷ್ಟೂ ಸೇಲ್ ಡೀಡ್ಗಳನ್ನು ಪಾರ್ವತಿ ಅವರು ವಾಪಸ್ ಮೂಡಾಕೊಟ್ಟು ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋಗಿ ಮತ್ತೆ ಮೂಡ ಹೆಸರಿಗೆ ಮಾಡಿದರೆ ನನ್ನ ಪ್ರಕಾರ
ಇಡಿ ಅವರು ಮುಂದುವರಿಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂದರೆ ಇಡಿ ಇನ್ವೆಸ್ಟಿಗೇಷನ್ ಆರಂಭ ಆಗೋದೇ ಪ್ರಾಪರ್ಟಿ ಅಟ್ಯಾಚ್ ಮಾಡುವ ಮೂಲಕ. ಅಟ್ಯಾಚ್ ಮಾಡೋ ಮೂಲಕನೇ ಇಡಿ ಇನ್ವೆಸ್ಟಿಗೇಷನ್ ಶುರುವಾಗಬೇಕು. ಅಟ್ಯಾಚ್ ಮಾಡೋದಕ್ಕೆ ಪ್ರಾಪರ್ಟಿ ಎಲ್ಲಿದೆ ಅಂದ್ರೆ ವಾಪಸ್ ಮೂಡಾಗಿ ಹೋಗ್ಬಿಟ್ಟಿದೆ. ಮೂಡ ಆಸ್ತಿಯನ್ನು ಅಟ್ಯಾಚ್ ಮಾಡೋದಕ್ಕಾಗತ್ತಾ? ಆಗಲಿಕ್ಕಿಲ್ಲ. ಆದರೆ ದಿಸ್ ಆಲ್ಸೋ ಸೌಂಡ್ಸ್ ಇಂಪಾಸಿಬಲ್. ಯಾಕಂದರೆ ಈ ಹಂತದಲ್ಲಿ ಹೋಗಿ ಮೂಡಾಗಿ ವಾಪಸ್ ನಾನು ಮೂಡಾದ ಹೆಸರಿಗೆ ಮಾಡಿ ಕೊಟ್ಟು ಬಿಡ್ತೀನಿ ಅಂತಂದರೆ ಅದನ್ನು ಆ ಬೆಳವಣಿಗೆ ಆಗ್ತಾ ಇರುವಾಗಲೂ ಲೋಕಾಯುಕ್ತ ಪೊಲೀಸರು ಸುಮ್ಮನೆ ಕೂತ್ಕೊಂಡ್ರೆ ಲೋಕಾಯುಕ್ತ ಪೊಲೀಸರ ಪ್ರಾಮಾಣಿಕತೆಯ ಮೇಲೆ ಸಂಶಯ ಆಗಲ್ಲ. ಇಡಿಯವರು ಕುಂತ್ಕೊಳ್ಳೋಕ್ಕಾಗಲ್ಲ. ಇಟ್ ಶುಡ್ ಬಿ ಬ್ರಾಟ್ ಟು ದಿ ನಾಲೆಜ್ ಆಫ್ ದಿ ಕೋರ್ಟ್. ಈಗಲೇ ಕೋರ್ಟ್ ನಾಲೆಜ್ ತರಬೇಕಾಗುತ್ತೆ. ಸಾಧ್ಯವಾದ್ರೆ ಆ ಪ್ರಕ್ರಿಯೆಗೆ ಸ್ಟೇನು ಕೂಡ ತಗೋಬೇಕಾಗತ್ತೆ ಇಡಿ ಅವರು. ಮತ್ತೆ ಆ ಮೂಡದವರು ಕೂಡ ನೋಟಿಸ್ ಕೊಡಬೇಕಾಗತ್ತೆ. ಈ ಒಂದು ಸೈಟಿನ ವಿಚಾರದಲ್ಲಿ ಯಾವುದೇ ದಾಖಲಾತಿಗಳು ಅಥವಾ ಯಾವುದೇ ಒಂದು ಖಾತಾ ಆಗಲಿ, ಏನೇ ಆಗಲಿ, ಟ್ರಾನ್ಸ್ಫರ್ಸ್ ಆಗಲಿ, ಕ್ಯಾನ್ಸಲೇಷನ್ ಆಗಲಿ, ಏನೂ ಕೂಡ ಮಾಡಬಾರ್ದು. ಇಟ್ ಶುಡ್ ಬಿ ಮೇಂಟೈನ್ ಸ್ಟೇಟಸ್ ಕೋ ಅನ್ಲೆಸ್ ಅಂಟಿಲ್ ನಾನು ರಿಪೋರ್ಟ್ ಕೊಡೋವರೆಗೂ, ತನಿಖೆ ಮಾಡೋವರೆಗೂ ಅಂತ ಹೇಳಿ. ಸೊ ರಾಜಕೀಯವಾಗಿ ವಾಟ್ಸಪ್ಪಲ್ಲಿ ಕಳಿಸಿದ ತಕ್ಷಣನೇ ಎಲ್ಲ ಕ್ಲೋಸ್ ಆಗ್ಬಿಡ್ತವೆ, ಎಲ್ಲವೂ ಮುಗ್ದೋಗ್ಬಿಡ್ತವೆ ಅನ್ನುವಂಥದ್ದು ಅದು ಕಾನೂನಿನ ಆಚೆಗಡೆ. ಕಾನೂನಿನ ಒಳಗಡೆ ಇವು ಯಾವೂ ಕೂಡ ವರ್ಕ್ ಆಗಲ್ಲ ಅಂತ ಹೇಳಕ್ಕೆ ನಾನು ಹೇಳ್ತೀನಿ. ಸುರೇಶ್ ಗೌಡ್ರೆ, ಏನು ಸರಿಯಾದ ಸ್ಟೆಪ್ಪ? ಅಂತಿಮವಾಗಿ ಸಾಕಪ್ಪ, ಈ ಬಡದಾಟನೂ ಬೇಡ, ಏನು ಬೇಡ, ತಗೊಳ್ಳಿ 14 ಸೈಟ್ ವಾಪಸ್ಸು. ಅದು ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲದಂಗೆ ಅವ್ರ ಪತ್ರ ಬರೋದು ಸಹ ತಮ್ಮ ಕೈಯಲ್ಲಿದ್ದಂಥ ಸಂದರ್ಭದಲ್ಲಿ ಎಚ್ಚೆತ್ತುಕೊಳ್ಳದೆ ಇರತಕ್ಕಂಥ ಮುಖ್ಯಮಂತ್ರಿಗಳು ಇವತ್ತು ಕೈ ಮೀರಿ ಹೋದಂಥ ಪರಿಸ್ಥಿತಿನಲ್ಲಿ, ಅನಿವಾರ್ಯ ಪರಿಸ್ಥಿತಿನಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಸಾರ್ವಜನಿಕವಾಗಿ ವಿರೋಧ ಪಕ್ಷದವರು ಇರ್ಬೋದು, ಬೇರೆಯವರು ಇರ್ಬೋದು, ಒತ್ತಡ ಏನು, ಈ ಪ್ರಕರಣದಲ್ಲಿ ಸ್ವಜನ ಪಕ್ಷಪಾತ ನಡೆದಿದೆಯೇ ಇಲ್ವೇ? ಎಸ್. ಸನ್ಮಾನ್ಯ ಮುಖ್ಯಮಂತ್ರಿಗಳ ಪಾತ್ರ ಇದೆಯೇ ಇಲ್ವೇ? ಫಸ್ಟ್ ಏನು ಹೇಳಿದ್ರು ಇದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ, ಬಹಳ ಧೈರ್ಯವಾಗಿ ಡಿಫೈನ್ ಮಾಡಿಕೊಂಡ್ರು. ಆಗಿರೋ ಸರಿ, ತೆಗೆದುಕೊಂಡಿರೋದೇ ಸರಿ, ಕೊಟ್ಟಿರೋದೇ ಸರಿ ಅಂತಕ್ಕಂಥದ್ದು ಈಗಾಗಲೇ ಪ್ರಶಾಂತ್ ಸರ್ ಹೇಳಿದ್ದಾರೆ. ಯಾರಿಗೆ ಕೊಡ್ತಾರೆ 65 ಕೋಟಿ ರೂಪಾಯಿ ಬಿಟ್ಟುಬಿಡ್ತಾರೆ ಅಂದರೆ ಯಾರಾದರೂ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ರೆ ನಾನು ಅದನ್ನ ಅನುಮೋದಿಸ್ತೀನಿ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಇದಾಗಿರ್ತಕ್ಕಂಥದ್ದು ಈಗಾಗಲೇ ಯಾರ ಕೈಲೂ ಇಲ್ಲ. ಇದು ತನಿಖಾಧಿಕಾರಿ, ಕೋರ್ಟು ಬಿಟ್ಟು ಅವರಿಬ್ಬರ ಮುಂದೆನೇ ಇರ್ತಕ್ಕಂಥದ್ದು. ಈಗ ಸರ್ಕಾರ ಏನು ಮಾಡುತ್ತೋ ಗೊತ್ತಿಲ್ಲ. ಪಬ್ಲಿಕ್ ಡೊಮೈನ್ಗೆ ಏನೋ ಫೇಸ್ ಸೇವಿಂಗ್ ಮಾಡೋದಕ್ಕೆ ಅವ್ರ ಪಕ್ಷಗಳನ್ನ ಮತ್ತೊಂದು ಫೇಸ್ ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿಯ ಒಂದೊಂದು ಲೆಟರ್ಗಳನ್ನ ಬರೆದಿರ್ಬೋದು. ಆದರೆ ತನಿಖೆ ಮೇಲೆ ಇದು ಯಾವುದು ಪರಿಣಾಮ ಬೀಳೋದು. ನೀವು ಹೇಳಿದಾಗೆ ಮುಂದಿನ ತನಿಖೆಗಳನ್ನ ತಪ್ಪಿಸ್ಕೊಳ್ಳೋದಕ್ಕೆ ಇದು ಯಾವುದಾದ್ರೂ ಪ್ಲ್ಯಾನ್ ಆಗ್ಬೋದು. ಆದರೆ ನನ್ನ ಪ್ರಕಾರ ಅದು ಸಹ ಕಷ್ಟಕರ ಆಗ್ತದೆ. ಇವರು ಯಾವುದೇ ಕಾರಣಕ್ಕೂ ಯಾವುದೇ ತನಿಖೆನ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಬಹುತೇಕ ಮುಂದಿನ ತಲೆದಂಡನ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಏನೇನೋ ಸರ್ಕಸ್ತ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತದೆ ಹೊರತು ಇದರಲ್ಲಿ ಯಾವುದೇ ಇವ್ರು ಕೊಟ್ಟ ತಕ್ಷಣ ಅವ್ರು ತೆಗೆದುಕೊಳ್ಳೋಕ್ಕೂ ಆಗಲ್ಲ. ಯಾಕೆಂದರೆ ಕೇಸ್ ಈಸ್ ಬಿಫೋರ್ ದಿ ಕೋರ್ಟ್, ಕೇಸ್ ಈಸ್ ಬಿಫೋರ್ ದಿ ಎನ್ಕ್ವೈರಿ ಆಫೀಸರ್. ನಾನು ಕೊಟ್ಟೆ ಅಂತ ಇದು ಪಬ್ಲಿಕ್ ಡೊಮೈನ್ಗೆ ಅಥವಾ ಯಾರೋ ಅಡ್ವೈಸರ್ಸ್ಗಳು ಹೇಳಿರ್ತಾರೆ ಅವ್ರಿಗೂ ಈ ಥರ ಮಾಡಿ. ಅದು ಈಗ ಪ್ರಶಾಂತ್ ನಾಥ್ ಅವರು ಹೇಳಿದ್ರು, ಇವರು ಇದನ್ನು ವಿಧಾನಸಭೆಯಲ್ಲೇ ಚರ್ಚೆ ಮಾಡಿ ಕ್ಲೋಸ್ ಮಾಡ್ಕೋಬೋದಿತ್ತು. ಅಲ್ಲೇ ನಾವು ವಾಪಸ್ ಕೊಡ್ತೀವಿ ಅಂತ ಹೇಳ್ಬಿಡ್ಬೋದಿತ್ತು. ಆವಾಗ ಮಾಡಿ ಯಾವುದೋ ಒಂದು ತನಿಖೆ ಏನಾಯಿತು? 3 ತಿಂಗಳಾಯ್ತಲ್ವಾ ತನಿಖೆ ನಡೀತಾ ಇದೆಯಾ? ಯಾರೋ ನ್ಯಾಯಾಧೀಶರೊಬ್ಬರನ್ನ ಹಾಕಿದ್ರು, ಬಹುತೇಕ ಅವ್ರಿಗೆ ಸ್ಟಾಫು ಕೊಟ್ಟಿರಲ್ಲ, ಆಫೀಸು ಕೊಟ್ಟಿರಲ್ಲ, ಅದು ಎಳೀತಾ ಇರ್ತದೆ. ಇದು ಒಂದು ಈ ಮುಂದುವರೆದ ಭಾಗ ಅಷ್ಟೇ ಹೊರತು ಮುಂದೆ ಬರ್ತಕ್ಕಂಥ ತನಿಖೆಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮಾಡಿರ್ತಕ್ಕಂಥ ಒಂದು ಟೆಕ್ನಿಕಲ್ ಏನೋ ಮಾಡೋದಕ್ಕಂಥ ಒಂದು ವ್ಯವಸ್ಥಿತವಾದ ಸಂಚು ಅಂತಕ್ಕಂಥದ್ದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಖ್ಯಮಂತ್ರಿಗಳ ಪತ್ನಿ ತೆಗೆದುಕೊಂಡಿರುವುದು ಅತ್ಯಂತ ಸೂಕ್ತ ನಿರ್ಧಾರ. ಆದರೆ ಸಮಯ ಸರಿಯಲ್ಲ. ನಿರ್ಧಾರ ಕರೆಕ್ಟ್ ಇದೆ, ಬಟ್ ಈಗಲ್ಲ. ಈ ನಿರ್ಧಾರ ತೆಗೆದುಕೊಳ್ಳಬೇಕಾಗಿದ್ದ ಸಮಯ ಇದಲ್ಲ. ತುಂಬ ಜನ ಕೈಯಲ್ಲಿ ಕಡ್ಡಿ ಕೊಟ್ಟು ಹೇಳಿದ್ರು, ಸೈಟ್ ವಾಪಸ್, ಅಷ್ಟು ಸೈಟ್ಗಳನ್ನು ಸರೆಂಡರ್ ಮಾಡಿ ಮೂಡಾ ಹಗರಣದ ತನಿಖೆಗೆ ಒಂದು ಆದೇಶ ಮಾಡಿಬಿಡಿ. BJPಯವ್ರು ಎಷ್ಟು ತಗೊಂಡ್ರು, JDSನವ್ರು ಎಷ್ಟು ತಗೊಂಡ್ರು, ಕಾಂಗ್ರೆಸ್ನವ್ರು ಯಾರು ತಗೊಂಡ್ರು, ಎಲ್ಲ ರಾಜ್ಯದ ಮುಂದೆ ಹೊರಗೆ ಬಂದುಬಿಡುತ್ತೆ ಅಂತ. ಆ ಕಾಲ ಮಿಂಚಿ ಹೋಯ್ತು. ಸಿದ್ದರಾಮಯ್ಯನವರು 62 ಕೋಟಿ ಕೊಟ್ಟು ಬಿಡಿ, ವಾಪಸ್ ಸೈಟ್ ಕೊಡ್ತೀವಿ ಅಂತ ಹೇಳಿದಾಗಲೇ ಈ ಪ್ರಕರಣದಲ್ಲಿ ಒಂದು ವಿಕೆಟ್ ಕಳ್ಕೊಂಡಿದ್ರು ಸಿದ್ದರಾಮಯ್ಯನವರು. ಅಂತಿಮವಾಗಿ ಇದು ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊಂಡಂಥ ಪರಿಸ್ಥಿತಿ ಬಂದಿದೆ. ಸುರಭಿ ಅವರೇ, ಒಂದೊಂದು ಸಲ ಹೇಳೋಣ ಅನಿಸುತ್ತೆ, 40 ವರ್ಷದ ರಾಜಕಾರಣ, ಒಬ್ಬ ಜನಪ್ರಿಯ ನಾಯಕ, ಸಾಕು ಬಿಟ್ಟುಬಿಡಿ ಅಂತ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಅಂತಿಮ ಘಟ್ಟದಲ್ಲಿ ಇಂಥದ್ದ ಸಂದರ್ಭದಲ್ಲಿ ಸ್ವಲ್ಪ ಆಸೆಗಳು ಬರ್ತವೆ. ನಾನು ಇದನ್ನು ಒಪ್ಪಲ್ಲ. ನಾನು 100% ಒಪ್ಪಲ್ಲ. ನಮ್ಮ ಪಕ್ಷದಲ್ಲಿ ನಾವೇನು ಹೇಳ್ತಾ ಇದ್ದೀವಿ, ಮಾಸ್ ಲೀಡರ್, ತುಂಬಾ ಧಾಡಸಿ ರಾಜಕಾರಣವನ್ನು ಮಾಡಿಕೊಂಡು ದೇರ್ ಇಸ್ ನೋ ಡೌಟ್. ಸಿದ್ದರಾಮಯ್ಯನ ರಾಜಕೀಯ ಹಿನ್ನೆಲೆ ಅವ್ರ ಹೋರಾಟ ಎಲ್ಲ ನೋಡಿದಂಥ ಸಂದರ್ಭದಲ್ಲಿ ಅಂತಿಮ ಘಟ್ಟದಲ್ಲಿ ಇಂಥ ಒಂದು ಆಪಾದನೆಗಳು ಒಪ್ಕೊಳ್ತಾರೆ ಅಂತ ನಾವು ನಂಬಿರಲಿಲ್ಲ. ಎಲ್ಲ ನಾವು
ಇರ್ಬೋದು. ರಾಜಕೀಯ ನಾವು ವಿರೋಧ ಪಕ್ಷವಾಗಿ ಹಲವಾರು, ನಾನು ಭಾಳ ಜೊತೆಲಿದ್ದವನು ನಾನು, ಯಾದವ್ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅವರ ನೋಡಿದಂಥ ಸಂದರ್ಭದಲ್ಲಿ ನಾವು ಅವ್ರನ್ನ ಒಪ್ಕೊಂಡಿದ್ವಿ, ನಮ್ಮ ನಾಯಕರು ಅಂತ ಒಂದು ಕಾಲದಲ್ಲಿ ಒಪ್ಕೊಂಡಿದ್ದಂಥವ್ರು. ಆದರೆ ಇದೇನಾಗ್ತದೆ ಅಂದರೆ ಅಜಿತ್, ನಂದು ರಾಜಕಾರಣ ಕೊನೆ ಬರ್ತಾ ಅಂದಾಗ ಏನಾದರೂ ಈ ರೀತಿಯ ತಪ್ಪುಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಸಹಜವಾಗಿ ಅವರು ಅದೇ ರೀತಿಯ ತಪ್ಪುಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತದೆ. ನಾನು ಇದನ್ನು ಒಪ್ಪಲ್ಲ. ಯಾಕೆ ಅಂದರೆ, ಒಂದು ಯುವ ಪೀಳಿಗೆ ನೋಡಿರೋದು ಸಿದ್ದರಾಮಯ್ಯನವರ 2013-18 ಮತ್ತು ಇವಾಗಿರುವಂತಹ ಆಡಳಿತನ. ನೀವು ಹೇಳ್ತೀರಾ 40 ವರ್ಷದ ರಾಜಕೀಯ, ಅವರು ಬಹಳಷ್ಟು ಹೌದು, ಅವರ ಒಂದು ಸ್ಪೇಸ್ ಇದೆ, ಮಾಸ್ ಲೀಡರ್ ಇದ್ದಾರೆ, ಅದು ಎಲ್ಲ ಪಕ್ಷದಲ್ಲೂ ಅಂತ ವ್ಯಕ್ತಿಗಳಿದ್ದಾರೆ. ಆದರೆ ಅವರ ವಿರುದ್ಧ ಲೋಕಾಯುಕ್ತ ಕೇಸುಗಳಿಲ್ವಾ? ಅವರ ವಿರುದ್ಧ ಅಕ್ಯುಸೇಷನ್ಸ್ ಆಫ್ ಬ್ರೈಬರಿ ಆ್ಯಂಡ್ ಕರಪ್ಷನ್ ಇಲ್ವಾ? ಇದೆ. ಆ ವಾಚ್ ಇದರಲ್ಲಿ ಇಶ್ಯೂನಲ್ಲಿ ಹೇಗೆ ವಾಚ್ ತಗೊಂಡು ಕೊಟ್ಟರು, ಅದು ಒಂದು ಮೀಡಿಯಾ ಸೆನ್ಸೇಷನ್ ಆಯಿತು, ಪಬ್ಲಿಕ್ ಸೆನ್ಸೇಷನ್ ಆಯಿತು. ಆದರೆ ಹಾಗಂತ ಅವ್ರು ಆ ವಾಚ್ ತಗೊಂಡ್ರು ಅನ್ನೋದು ಆಪಾದನೆ ಅದು ಹೋಗಿಲ್ಲ. ಇದೇ ಅದು ತಗೊಂಡ್ರು ಈ ಥರ ಸಿದ್ದರಾಮಯ್ಯನವರು ಅಂತ. ಪಬ್ಲಿಕ್ ಮೆಮೊರಿನ ನೀವು ಆ ಮಿನಿಟಲ್ಲಿ ಹೇಗೋ ಆಟ ಆಡ್ಬೋದು, ಬಟ್ ಸತ್ಯನೇನೆ. ಇವತ್ತು ನಾವೇನು ನೋಡ್ತಿದ್ದೀವಿ, ಇದು ನಮ್ಮ ಹೋರಾಟದ ಒಂದು ಗೆಲುವು ಅಂತ ನಾನು ಹೇಳ್ಬೋದು. ಆ ಗೆಲುವಿಗೆ ನನಗೆ ಒಂದು ಏನು ಆಶ್ಚರ್ಯ ಆಗುತ್ತೆ ಅಂದರೆ, ನೀವು 40 ವರ್ಷದ ರಾಜಕೀಯ ಮಾಡಿ ಬಂದಾದ ನಂತರ ಆಪೋಸಿಷನ್ ಪಾರ್ಟಿ ನಿಮ್ಮನ್ನು ಅಕ್ಯೂಸ್ ಮಾಡ್ತಿರ್ಬೇಕಾದ್ರೆ ನೀವೇ ಜಾಸ್ತಿ ಅದಕ್ಕೆ ಎವಿಡೆನ್ಸ್ ಕೊಡ್ತಾ ಇದ್ದೀರಾ. ಯಾವಾಗಿಂದ ಅಸೆಂಬ್ಲಿನಲ್ಲಿ ನಾವು ಯಾಕೆ ಚರ್ಚೆ ಮಾಡಬೇಕು ಇದನ್ನ ಅಸೆಂಬ್ಲಿನಲ್ಲಿ ಅಂತ ಒಂದು ಮೊಂಡತನ ತೋರಿಸಿ. ಅಲ್ಲ ಬಿಡಿ, ನಾವು ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳಿದ್ರೆ ರಾಡಿ ಮಾಡ್ಕೊಂಡ್ಬಿಟ್ಟಿರ್ತಾನೆ ಸಿದ್ದರಾಮಯ್ಯ. ಅಲ್ಲ ಒಂದು ಕ್ರೊನಾಲಜಿ ನನ್ನ ಜ್ಞಾಪಕ ಮಾಡ್ಕೊಳ್ಳೋದು ಮುಖ್ಯ. ಯಾಕೆಂದ್ರೆ ನಿಜ ಹೇಳ್ತೀನಿ, ನಾನು ಬಹಳಷ್ಟು ಜನರ ಜೊತೆ ಮಾತಾಡಬೇಕಾದಾಗ ಈ ಕೋರ್ಟ್ ಆರ್ಡರ್ ಬರೋ ತನಕ ಮತ್ತೆ ಈ 3 ತಿಂಗಳಲ್ಲಿ ಕನ್ವಿನ್ಸ್ ಆಗಿರ್ಲಿಲ್ಲ ಪಬ್ಲಿಕ್ ಸಿದ್ದರಾಮಯ್ಯನವರು ಇದ್ರಲ್ಲಿ ಏನೋ ತಪ್ಪು ಮಾಡಿದಾರಾ ಅಂತ. ನಾನು ನ್ಯೂಸ್ ಕೇಳ್ತಿರ್ಬೇಕಾದಾಗ ನಮ್ಮ ಮನೆಯಲ್ಲಿ ಇಲ್ಲ ಕೇಳಿದಾಗ ನಿಮ್ಗೇನು ಅನ್ಸುತ್ತೆ, ತಪ್ಪು ಮಾಡಿದಾರಾ ಅಂತ ಒಂದು ಸಂಶಯ ಇತ್ತು. ಆ ಸಂಶಯನ ಕಂಪ್ಲೀಟಾಗಿ ಮುರಿದು ಹಾಕಿದ್ದಾರೆ. ಅದಕ್ಕೆ ಪೂರ್ತಿಯಾಗಿ ಅದು ಹೊಣೆ ತಗೊಳ್ಬೇಕಾಗಿರೋದು ಸಿದ್ದರಾಮಯ್ಯನವ್ರದ್ದು. ಯಾಕೆ ಅಂದರೆ, ನಾನು ಅಸೆಂಬ್ಲಿಲಿ ಡಿಸ್ಕಸ್ ಮಾಡಲ್ಲ, ಇವ್ರು ಏನು ಮೈಸೂರಿಗೆ ಹೋಗ್ತಾರೆ ನಡ್ಕೊಂಡು ಹೋಗಿ, ಯಾಕೆ ನಾವು ಮೈಸೂರು ಚಲೋ ಬಗ್ಗೆ ನಮ್ಮ ಹೋರಾಟದ ಬಗ್ಗೆ ಒಂದು ಮಾಕ್ ಮಾಡಿದ್ದು, ಅದು ಬಿಟ್ಟು ನನಗೆ ಏನಕ್ಕೂ ಹೆದರಿಕೆ ಇಲ್ಲ, ನಾನು ಎದುರಿಸ್ತೀನಿ. ಆಮೇಲೆ ನೀವು ಹೇಳಿದಂಗೆ ಕರೆಕ್ಟಾಗಿ ಆ 62 ಕೋಟಿ ಅಂತ ಹೇಳಿದಾಗ ಅದು ಒಂದು ಅಹಂಕಾರದ ಮಾತಾಯ್ತು ಅಜಿತ್ ಅವತ್ತು. ಅದರಿಂದ ಗವರ್ನರ್ನ ಟಾರ್ಗೆಟ್ ಮಾಡಿದ್ದು, ಗವರ್ನರ್ದು ಯಾವ ಥರ ಪ್ರೊಟೆಸ್ಟ್ ಮಾಡಿದ್ದು ಕಾಂಗ್ರೆಸ್ ಅವರು, ಅದೆಲ್ಲ ತಗೊಂಡು ಇವತ್ತು ಆಮೇಲೆ ಜಾತಿನ ತಂದಿದ್ದು ಬಹಳ ಬೇಜಾರಾಯಿತು ಅದನ್ನ ಮಾಡಿದಾಗ. ಯಾಕೆಂದ್ರೆ ಇದೇ ಸಮಯದಲ್ಲಿ ವಾಲ್ಮೀಕಿ ಹಗರಣದ ಬಗ್ಗೆನೂ ಒಂದು ಚರ್ಚೆ ನಡೀತಾ ಇತ್ತು, ತನಿಖೆನೂ ಶುರು ಆಯಿತು. ಇದರಿಂದ ತಗೊಂಡು ಇವತ್ತು ಮತ್ತೆ ಒಂದು ನನ್ನ ಹೆಂಡತಿಗೆ ಯಾರೋ ಕೊಟ್ಟಿದ್ದು, ನನ್ನ ಹೆಂಡತಿಗೆ ಕೊಟ್ಟಿದ್ದು ನನಗೆ ಗೊತ್ತಿಲ್ಲ, ಡಿನೋಟಿಫಿಕೇಶನ್ ಯಾವಾಗ ಆಯಿತು ನನಗೆ ಗೊತ್ತಿಲ್ಲ, ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಆಮೇಲೆ ಒಂದು ಅಹಂಕಾರದ ಮಾತು ಹೇಳೋದು, ನಾನು ಯಾಕೆ ವಾಪಸ್ ಕೊಡಬೇಕು. ಇದು ಎಲ್ಲೋ ತೋರಿಸತ್ತೆ ಬಹುಶಃ ಒಂದು ಆಲ್ಟರ್ನೇಟ್ ಪರ್ಸ್ಪೆಕ್ಟಿವ್ ಹಾಕ್ಬೋದು ಅಂದರೆ, ಬಹಳ ವರ್ಷಗಳಿಂದ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿರೋದು ಇವತ್ತೆಲ್ಲ ಆಚೆ ಬಂದಿದೆ ಅನ್ನೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.